ಚನ್ನರಾಯಪಟ್ಟಣದ ಹೇಮಾವತಿ ಒಕ್ಕಲಿಗರ ಮಹಿಳಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದು, ಚಲನಚಿತ್ರ ನಟಿಯರಾದ ಮಾಳ್ವಿಕಾ ಅವಿನಾಶ್ ಹಾಗೂ ಸೋನು ಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ನಾಗರತ್ನ ಶೇಖರ್ ಸ್ವಾಗತಿಸಿದರು. ಹೇಮಾವತಿ ಮಹಿಳಾ ಮಂಡಳಿ ಗೌರವಾಧ್ಯಕ್ಷೆ ಕುಸುಮಾ ಬಾಲಕೃಷ್ಣ, ಅಧ್ಯಕ್ಷೆ ಮೀನಾ ರಾಜಶೇಖರ್, ಖಜಾಂಚಿ ಮಮತಾ ಮಂಜೇಗೌಡ, ನಿರ್ದೇಶಕಿಯರಾದ ಗೀತಶ್ರೀ, ಜಯಮ್ಮ ಮಂಜಪ್ಪ, ನಿರ್ಮಲಾ ಪ್ರಕಾಶ್, ಹೇಮಾ ಶಂಕರ್, ಭಾಗ್ಯ ಚಂದ್ರಪ್ಪ, ವೀಣಾ ಮಂಜಪ್ಪ, ಕಲ್ಪನಾ ಸತ್ತಿಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಚಲನಚಿತ್ರ ನಟಿಯರಾದ ಮಾಳ್ವಿಕಾ ಅವಿನಾಶ್ ಹಾಗೂ ಸೋನು ಗೌಡ ಅವರನ್ನು ಮತ್ತು ಹೇಮಾವತಿ ಮಹಿಳಾ ಒಕ್ಕಲಿಗರ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಪ್ರಸ್ತುತಪಡಿಸಬೇಕು ಅನ್ನೋದು ಮನುಷ್ಯನ ಸಹಜ ಗುಣವಾಗಿರಬೇಕು. ಅದರಲ್ಲಿ ಹೆಣ್ಮಕ್ಳನ್ನು ಬಹಳ ಸಹಜವಾಗಿ ಬಂದುಬಿಡುತ್ತೆ. ಒಂದು ಯಾವುದೋ ಮದುವೆ ಸಮಾರಂಭಕ್ಕೆ ಬಂದಷ್ಟೇ ನಾನು ಈ ಮ್ಯಾಮ್, ಮೇಡಮ್ ಈ ಪದ ಹೇಳೋದನ್ನು ನಿಲ್ಲಿಸ್ಬಿಡ್ತೀನಿ. ಯಾವುದೋ ಒಂದು ಸಣ್ಣದೊಂದು ರೀಲ್ ನೋಡಿದೆ, ಅದಾದ್ಮೇಲೆ ಅದನ್ನು ಬಿಡಬಾರದು ಅಂತ. ಅಂದರೆ ಹೆಣ್ಮಕ್ಳನ್ನ ಸಂಬೋಧನೆಗೆ ಅದು ಸಮಂಜಸವಲ್ಲ ಅಂತ ಯಾರೋ ಮಾತಾಡೋದನ್ನು ಕೇಳಿಸ್ಕೊಂಡೆ. ಕೆಲವು ಪದಗಳ ಅರ್ಥ ಗೊತ್ತಿಲ್ಲದೆ ಪರಕೀಯರಿಂದ ಬಂದಂತಹ ಪದಗಳನ್ನ ನಾವು ಬಳಸ್ಕೊಂಡಿರ್ತೀವಿ. ನೀವು ಅಮಿತಾಬ್ ಬಚ್ಚನ್ನ ನೋಡಿದ್ರೆ ಅವರು ಈ ಕೌನ್ ಬನೇಗಾ ಕರೋಡ್ಪತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ದೇವಿಜಿ ಆಯಿ ಅಂತಾರೆ, ದೇವಿಜಿ ಅಂತಾರೆ. ಹಾಗಾಗಿ ಇನ್ನು ಮುಂದೆ ಹೆಣ್ಮಕ್ಳನ್ನೆಲ್ಲ ದೇವಿ ಅಂತ ಸಂಬೋಧಿಸ್ಬೇಕು ಅಂತ ನಾನು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ. ಮಕ್ಕಳಿಗೆ ಯಾವಾಗಲೂ ಹೇಳ್ತೀವಲ್ವಾ, ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅಂತ. ಸ್ಕೂಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕನ್ನಡ ಮೀಡಿಯಂಗೆ ಹೋದ್ರೆ ಸಾಕು, ಇಂಗ್ಲಿಷ್ ಮೀಡಿಯಂ ಯಾಕೆ? ಸೊ ಇದು ಮನೆಯಿಂದ ಬರುತ್ತೆ. ಎಲ್ಲರೂ ಒಂದು ಸಕ್ಸಸ್ಫುಲ್ ವುಮೆನ್ ಇವತ್ತು ನಾನು ಇಷ್ಟು ಸಕ್ಸಸ್ಫುಲ್ ಆಗಿ, ಸೊ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಬರಲ್ಲ. ಸೊ ಒಂದು ಒಳ್ಳೆ ತಾಯಿ ಇದ್ದಾಗ ಅವಳು ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ತಾಳೆ. ಈ ತಾಯಿ ಅವಳಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಯಾವ ಫೋಟೋನು ಅವಳಿರಲ್ಲ. ಆ ಥರ ಈ ನಾಗರತ್ನ ಫಂಕ್ಷನ್ ಆರ್ಗನೈಸ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಫೋಟೋನು ಇಲ್ಲ, ಎಲ್ಲೂ ಕಾಣಿಸ್ಕೊಳಲ್ಲ, ಎಲ್ಲ ತೆರೆ ಮರೆಯಲ್ಲಿ ನಿಂತ್ಕೊಂಡು ಮಾಡ್ತೀನಿ ಅಂತ. ಅದಕ್ಕೆ ನಾನು ಪುನರುತ್ತ ಮಾಡ್ತಾ ಇದ್ದೀನಿ. ನಾಗರತ್ನ ನನಗೆ ಸನ್ಮಾನ ಮಾಡದೆ ಇದ್ರೆ ನಾನು ಮಾಡಿಸ್ಕೊಡು. ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ. ಎಲ್ಲಿ ಸ್ತ್ರೀಯರನ್ನು ಅಪಮಾನಗೊಳಿಸಲಾಗುತ್ತದೆಯೋ ಅಲ್ಲಿ ಮಾಡಿದ ಕಾರ್ಯಗಳೆಲ್ಲವೂ ವ್ಯರ್ಥವಾಗುತ್ತದೆ. ಒಂದು ಸರಳತೆ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನು ನಿಜವಾಗ್ಲೂ ಕೂಡ ಆ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ನಾವು ಬಹಳಷ್ಟು ಟೆಲಿವಿಷನ್ ಫಿಲಮ್ಗಳಲ್ಲಿ ಎಲ್ಲದರಲ್ಲೂ ಕೂಡ ನೋಡಿದ್ದೀವಿ. ರಾಜಕೀಯವಾಗಿರ್ಬೋದು, ಮತ್ತು ರಿಯಾಲಿಟಿ ಶೋನಲ್ಲಿ ಸಿನಿಮಾ ನಟಿಯಾಗಿ ನಾವು ನೋಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನೋಡಿದಾಗ ನಿಜವಾಗ್ಲೂ ಕೂಡ ಅವರ ಒಂದು ಧಾರಾವಾಹಿಗಳ ಮೊದಲು ಬರುವಂಥ ಇದು ನಮ್ಗೆ ಇನ್ನೂ ಮರ್ತೇ ಹೋಗಿಲ್ಲ. ಅದು ಮಾಯಾ ಮೃಗ ಮಾಯಾ ಮೃಗ ಮಾಯಿ ನಿಜವಾಗ್ಲೂ ಕೂಡ. ಆ್ಯಕ್ಚುಲಿಗೆ ಮೇಡಮ್ರವರು ಇದರಲ್ಲಿ ನಟಿಸಿದಾಗ KGFನಲ್ಲಿ ಸ್ಟಾರ್ಟಿಂಗ್ ಬಂದು ಮತ್ತೆ ಬ್ಯಾಂಕರ್ ಹಾಗೂ ಬರಹಗಾರರಾಗಿದ್ದರು.